ಎಸ್ ವೀಕ್ಷಕರೇ, ಇವತ್ತು 2024ರ ಲೋಕಸಭಾ ಚುನಾವಣೆಯ ಮತ ಎಣಿಕೆ ಮುಗಿದಿದೆ. ಯಾರು ಲೀಡಲ್ಲಿದ್ದಾರೆ ಅನ್ನೋದ್ರ ಬಗ್ಗೆ ಒಂದು ಸ್ಪಷ್ಟ ಚಿತ್ರಣ ಹೊರಬರ್ತಾ ಇದೆ. ನಿಮ್ಗೆ ಗೊತ್ತಿರಲಿ, ಒಂದು ಪಕ್ಷ, ಒಂದು ಮೈತ್ರಿಕೂಟ ಅಧಿಕಾರಕ್ಕೆ ಬರಬೇಕು ಅಂತಂದರೆ 272 ಸ್ಥಾನಗಳನ್ನು ಗೆಲ್ಲಬೇಕಾಗತ್ತೆ. NDA ಮೈತ್ರಿಕೂಟದ ಬಳಿ ಅದಕ್ಕಿಂತ ಜಾಸ್ತಿ, ಅಂದರೆ ಒಂದು 20 ಸೀಟ್ ಜಾಸ್ತಿನೇ ಇದೆ. ಆದರೆ ಯಾಕೆ ಇದು ಇಷ್ಟು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ ಅಂತಂದರೆ, ಅಬ್ಕಿ ಬಾರ್ 400 ಬಾರ್ ಅಂದಂಥ ನರೇಂದ್ರ ಮೋದಿಯವರ ಮಾತು ಫಲಿಸಲಿಲ್ಲ ಅನ್ನುವಂಥದ್ದು. ಹಾಗಂತ ಕಾಂಗ್ರೆಸ್ ಕಳೆದ ಬಾರಿ 52 ಸ್ಥಾನಗಳನ್ನು ಗಳಿಸಿಕೊಂಡದ್ದು ಈ ಬಾರಿ 3 ಅಂಕಿಯ ಹತ್ತಿರ ಗಡಿ ದಾಟಿದೆ. ಒಟ್ಟು ಇಂಡಿ ಮೈತ್ರಿಕೂಟ 225 ಹತ್ತಿರ ಬಂದು ನಿಂತಿದೆ, 234ರ ಹತ್ತಿರ ಬಂದು ನಿಂತಿದೆ. ಹಾಗಂದ ಮಾತ್ರಕ್ಕೆ ಇಂಡಿ ಮೈತ್ರಿಕೂಟ ಸಂತೋಷ ಪಡ್ತಾ ಇದೆ ಅಥವಾ ರಾಹುಲ್ ಗಾಂಧಿ ಅವರು ಇವತ್ತು ಪ್ರೆಸ್ ಮೀಟ್ ಮಾಡಿದರು, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಪ್ರೆಸ್ ಮೀಟ್ ಮಾಡಿದರು, ಮಲ್ಲಿಕಾರ್ಜುನ ಖರ್ಗೆ ಅವರು ಪ್ರೆಸ್ ಮೀಟ್ ಮಾಡಿದರು, ಅವರೇನು ಅಧಿಕಾರಕ್ಕೆ ಬರೋದಿಲ್ಲ. ಆದರೆ 2014 ಮತ್ತು 2019ರಲ್ಲಿ ಸಂಪೂರ್ಣ ಬಹುಮತದೊಂದಿಗೆ 1984ರ ನಂತರ ಇಂದಿರಾ ಗಾಂಧಿಯವರ ಹತ್ಯೆಯಾದ ನಂತರ ಏನು ಕಾಂಗ್ರೆಸ್ ಭಾಳ ದೊಡ್ಡ ಮಟ್ಟದಲ್ಲಿ 416 ಸೀಟ್ಗಳನ್ನು ಹೊತ್ತು ಪೂರ್ಣ ಪ್ರಮಾಣದಲ್ಲಿ ಮೆಜಾರಿಟಿ ಬಂದಿತ್ತು. ಆ ನಂತರ BJP ಯಾವತ್ತೂ ಕೂಡ ಪೂರ್ಣ ಪ್ರಮಾಣದಲ್ಲಿ ಬಂದ ಇತಿಹಾಸ ಇರಲಿಲ್ಲ. 14 ಮತ್ತು 19ರಲ್ಲಿ ಬಂದ ನಂತರ ಭಾಳಷ್ಟು ದೊಡ್ಡ ನಿರೀಕ್ಷೆಗಳಿತ್ತು, ಆದರೆ 272 ಬರಲಿಲ್ಲ. ಅದು 240ರಲ್ಲಿ ತೂಗುಯ್ಯಾಲೆಯಲ್ಲಿದೆ ಅನ್ನುವಂಥ ಸಂತೋಷ ಇಂಡಿ ಮೈತ್ರಿಕೂಟಕ್ಕೆ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒಂದು ಸುಭದ್ರವಾದ ಸರ್ಕಾರ ಅನ್ನೋದು ಅಧಿಕಾರಕ್ಕೆ ಬರೋದು ಬಹಳ ಮುಖ್ಯವಾಗುತ್ತೆ. ಈಗಿರೋ ಪ್ರಶ್ನೆ ಸುಭದ್ರವಾದ ಸರ್ಕಾರ ಬರುತ್ತಾ ಅನ್ನೋದೇನೆ. ನಾವು ಅದೇ ಮಾತನಾಡ್ತಾ ಇದ್ವಿ. ಈಗ 12 ಕ್ಷೇತ್ರಗಳನ್ನು ಗೆದ್ದಿರುವ ನಿತೀಶ್ ಕುಮಾರ್ ಅವರು ಬಂದು ನನಗೆ ಪ್ರೈಮ್ ಮಿನಿಸ್ಟರ್ ಮಾಡಿ ಅಂತಲೋ ಹೋಮ್ ಮಿನಿಸ್ಟರ್ ಮಾಡಿ ಅಂತಲೋ ಡಿಮ್ಯಾಂಡ್ ಇಟ್ಟರೆ ಅನಿವಾರ್ಯವಾಗಿ ಕೇಳಲೇಬೇಕಾದ ಪರಿಸ್ಥಿತಿಗೆ ಬಂದು ತಲುಪಿದೆ. ವಿಶ್ವ ನಾಯಕ ಅಂತ ಹೇಳಿ ಗುರುತಿಸ್ಕೊಳ್ತಾ ಇದ್ದ ಮೋದಿ ನೇತೃತ್ವದ BJP ಅಲ್ಲ, ಮೋದಿ ಅಂತವರು ಯಾರು ನಿತೀಶ್ ಕುಮಾರ್ ಬಳಿ ನಾನು ಈ ರೀತಿ ಮಾಡಬಹುದೇ ಅಂತ ಕೇಳಬೇಕಾದಂಥ ಅನಿವಾರ್ಯತೆ, ಅಥವಾ ಚಂದ್ರಬಾಬು ನಾಯ್ಡು ಅವರ ಬಳಿ ನಾನು ಇಂಥ ನಿರ್ಧಾರಗಳನ್ನು ಕೈಗೊಳ್ಳಬಹುದೇ ಅಂತ ಕೇಳಿಕೊಳ್ಳುವಂಥ ಅನಿವಾರ್ಯತೆ. ಶ್ರೀನಿವಾಸ್ ಅವರು ಈ 2 ಅವಧಿಯಲ್ಲಿ ತೆಗೆದುಕೊಂಡಂತಹ ಒಂದಷ್ಟು ಬದಲಾವಣೆ ಅನಿಸಿದಂತಹ ನಿರ್ಧಾರಗಳು, ಅದು ರಾತ್ರೋರಾತ್ರೇನೋ ಅಥವಾ ಮ್ಯಾನಿಫೆಸ್ಟೋ ಮೂಲಕ ತಂದದ್ದು, ಇನ್ನು ಮುಂದೆ ಆ ರೀತಿಯಾದ ಬದಲಾವಣೆಗಳಿಗೆ ಅವಕಾಶ ಇರೋದಿಲ್ಲ ನಿಶ್ಚಿತ. ರೆಗ್ಯುಲರ್ ಅಡ್ಮಿನಿಸ್ಟ್ರೇಷನ್ಗೆ ಬಹುಶಃ 290 ಸೀಟ್ಗಳಿದೆಯಲ್ಲ, ಇದರಿಂದ ತುಂಬ ಅಡ್ಡಿ ಏನಾಗಲಿಕ್ಕಿಲ್ಲ ಅಂತ ಅನ್ಸುತ್ತೆ. ಬಟ್ ಟಫ್ ಡಿಸಿಷನ್ಸ್ ಅಂತ ನಾವು ಹೇಳ್ತೀವಿ, ಕಾಶ್ಮೀರ ವಿಷಯದಲ್ಲಿ ತೆಗೆದುಕೊಂಡಂಥ ಡಿಸಿಷನು, CAA ವಿಷಯದಲ್ಲಿ ತೆಗೆದುಕೊಂಡಂಥ ಡಿಸಿಷನ್ ಇದೆಯಲ್ಲ, ಆ ಥರದ ಡಿಸಿಷನ್ಗಳು, ಯೂನಿಫಾರ್ಮ್ ಸಿವಿಲ್ ಕೋಡ್ ವಿಚಾರದಲ್ಲಾಗಲಿ, 1 ನೇಷನ್ 1 ಎಲೆಕ್ಷನ್, ಈ ಥರದ ವಿಚಾರಗಳನ್ನು ಸದ್ಯದ ಮಟ್ಟಿಗೆ ಹಿಂದಿನ ಸೀಟ್ನಲ್ಲಿ ಇಡಬೇಕಾಗತ್ತೆ. ಬಟ್ ಬಹಳ ಮುಖ್ಯವಾದ ಚಾಲೆಂಜ್ ಈಗಿರೋದು, ಈಗೇನು ನಮಗೆ ಕಣ್ಣಿಗೆ ಕಾಣುವ ಹಾಗೆ ಒಂದಿಷ್ಟು ಅಭಿವೃದ್ಧಿ ಕೆಲಸಗಳು ನಡೀತಿವೆ ಅಂತ ನಾವು ಅಂದ್ಕೊಂಡಿದ್ದೀವಲ್ಲ, ದಿ ನೇಷನ್ ಈಸ್ ಮೂವಿಂಗ್, ವಿ ಆರ್ ಟ್ರೈಂಗ್ ಟು ಬಿ ದ 3rd ಲಾರ್ಜೆಸ್ಟ್ ಎಕಾನಮಿ ಇನ್ ದ ವರ್ಲ್ಡ್. ಅದಕ್ಕೆ ಬೇಕಾದಂತಹ ಒಂದು ಪೂರಕವಾದ ವಾತಾವರಣವನ್ನು ಈ ಸರ್ಕಾರ ಕೊಡಲಿಕ್ಕೆ ಸಾಧ್ಯನಾ ಅನ್ನೋದು ಈಗ ಇರೋ ಸವಾಲು. ಈಗಾಗಲೇ ಸ್ಟಾಕ್ ಮಾರ್ಕೆಟಲ್ಲಿ ಅಲ್ಲೋಲ ಕಲ್ಲೋಲ ಆಗೋಗಿದೆ, ನೋಡಿದ್ದೀವಿ. ಅದು ನೀ ಜರ್ಕ್ ರಿಯಾಕ್ಷನ್ ಅಂತ ಸದ್ಯಕ್ಕೆ ನಾವು ಅನ್ಕೋಬೋದು. ಬಟ್ ಓವರ್ ಎ ಪೀರಿಯಡ್ ಆಫ್ ಟೈಮ್, ಓವರ್ ದ ನೆಕ್ಸ್ಟ್ 6 months ಯಾವ ರೀತಿಯ ಸ್ವರೂಪವನ್ನು ಈ ಸರ್ಕಾರ ತಗೋಬೋದು ಅನ್ನೋದ್ರ ಮೇಲೆ ಅದೆಲ್ಲ ಡಿಪೆಂಡ್ ಆಗುತ್ತೆ. ದಟ್ ಈಸ್ ದಿ ಬಿಗ್ಗೆಸ್ಟ್ ಚಾಲೆಂಜ್. ಈ ಇಂಪಾರ್ಟೆಂಟ್ ದೊಡ್ಡ ಡಿಸಿಷನ್ಗಳು BJP ಪಾಲಿಗೆ ಅಂತೇನಿವೆ, ಅದೆಲ್ಲ ಒಂದಿಷ್ಟು ದಿನ ತಡಿಬಹುದು. ಇವ್ರು ಹೇಳಿದಾಗೆ ದೇಶ ಸುಭಿಕ್ಷವಾದ ಮೇಲೆ ಅದನ್ನು. ಬಟ್ ಈಗ ದೇಶ ನಡೆಸೋದು ಈ ಎಕಾನಮಿಯನ್ನು ದೃಷ್ಟಿಯಲ್ಲಿಟ್ಟುಕೊಂಡು ನಾವು ಎಲ್ಲಿಗೆ ತಲುಪಬೇಕು ಅಂತ ಅಂದ್ಕೊಂಡಿದ್ದೀವೋ ಜಾಗತಿಕ ಮಟ್ಟದಲ್ಲಿ ಮತ್ತು ನಮ್ಮ ತಳಮಟ್ಟದಲ್ಲಿ ಪ್ರಗತಿಯಲ್ಲಿ, ಆ ಮಟ್ಟಕ್ಕೆ ಹೋಗಲಿಕ್ಕೆ ನಾವು ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗತ್ತಾ ಅನ್ನೋದು ಪ್ರಶ್ನೆ. ಈಗ ಇಂಡಿ ಮೈತ್ರಿಕೂಟ ಯಾವ ರೀತಿ ಬಿಂಬಿಸ್ತಾ ಇದೆ ಅಂತಂದರೆ, ಇದು ಒಂದು ಬಲೂನ್ ಆಗಿತ್ತು, ಅದು ಈಗ ಬಲೂನ್ ಒಡೆದಿದೆ, ಟುಸ್ಸಾಗೋಗಿದೆ. ಹಾಗಿದ್ರೆ ಕಳೆದ 10 ವರ್ಷಗಳಲ್ಲಿ ಏನು ಆಗೇ ಇಲ್ಲ ಕಾಲಾವಧಿಯಲ್ಲಿ. ಇದು ಏನಂದರೆ, ಕೆಲವು ಸಲ ನಾವು ಸೋತಿರ್ತೀವಿ, ಆದರೂ ಏನೋ ಸಾಧಿಸಿದ್ವಿ ಅನ್ನುವ ಒಂದು ಸಮಾಧಾನ ಇರುತ್ತೆ. ಏನೋ ಮಾಡಿಬಿಟ್ವಿ, ಬಿಕಾಸ್ ವಿ ಡಿಡ್ ನಾಟ್ ಎಕ್ಸ್ಪೆಕ್ಟ್ ಟು ವಿನ್, ವಿ ಎಕ್ಸ್ಪೆಕ್ಟೆಡ್ ಟು ಗಿವ್ ಎ ಫೈಟ್. ಆ ಫೈಟ್ ಕೊಟ್ಟ ಥರದ ಸಂತೋಷ ಇದೆಯಲ್ಲ, ಆ ಸಂತೋಷ ರಾಹುಲ್ ಗಾಂಧಿ ಅವ್ರದ್ದು. ಬಟ್ ತುಂಬ ಅಪರೂಪದ ಭಾವ ಏನಂತಂದರೆ, ಗೆದ್ದ ಮೇಲೂ ಅಯ್ಯೋ ನಾನು ಸೋತೋಗ್ಬಿಟ್ನೇನೋ ಅಂತ ಕೈ ಹಿಸ್ಕೊಳ್ಳೋಂಗಾಗತ್ತಲ್ಲ, ಅದು ಅಪರೂಪದ ಭಾವ. ಅದು ನರೇಂದ್ರ